ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಗಂಗಾ, ನನ್ನ ಹೆಸರನ್ನ ಮಾಮ್ ಅಂತ ಹಾಕೊಂಡ್ಯಾ? ನಿಜವಾಗ್ಲೂ ನಾನು ನಿನ್ನ ಅಮ್ಮನೇ, ನಿಂಗೆ ಜನ್ಮ ಕೊಟ್ಟಿರೋ ಅಮ್ಮ. ನಿಂಗೆ ಹೊಟ್ಟೆಲ್ ಜಾಗ ಕೊಟ್ಟಿರೋ ನಾನೇ ಮನೇಲಿ ಕೆಲಸ ಕೊಟ್ಟು ನಿನ್ ಕಣ್ಮುಂದೆ ಓಡಾಡ್ತಿದ್ರು ತಿಳ್ಕೊಳ್ದೆ ಹೋದೆ. ನಮ್ಮ ಮಧ್ಯೆ ಎಷ್ಟೋ ದಿನ ದೂರ ಇತ್ತು. ನೀನ್ ಹತ್ರ ಆದ್ರೂ ಕೂಡ ನಾನು ದೂರನೇ ಇದ್ದೀನಿ. ಲಾಲಿ ಹಾಡ್ಬೇಕಾದವಳ ಬಾಯಲ್ಲಿ ನಿನಗ್ ಬೈದೆ, ಹಾಡಿಸ್ಬೇಕಾದ ಕೈಯಲ್ಲಿ ನಿನಗೆ ಹೊಡೆದೆ. ಅಮ್ಮ ಅಂದ್ಕೊಂಡು ಎಲ್ಲ ಸಹಿಸ್ದೆ. ನಿನಗೆ ಗೊತ್ತಿಲ್ದೇನೆ ನೀನ್ ನನಗ್ ಮಗಳಾದೆ. ಗೊತ್ತಿದ್ರು ನಾನ್ ನಿಂಗೆ ಅಮ್ಮ ಆಗೋಕ್ಕಾಗ್ತಿಲ್ಲ. ನನ್ನ ಕ್ಷಮಿಸು ನನ್ನ ಮುದ್ದು ಮಗಳೇ. ನಾನೇ ನಿನ್ನಮ್ಮ ಅಂತ ನಿಂಗೆ ಯಾವಾಗ ಹೇಳ್ತೀನೋ ಗೊತ್ತಿಲ್ಲ. ಅಲ್ಲಿ ತನಕ ಈ ಅಮ್ಮನ ವೇದನೆ ಮೂಕ ರೋದನೆ ಗಂಗಾ. ನೀನು ಕೆಳಗೆ ಯಾಕೆ ಬಂದೆ ನಿತ್ಯ? ನಿನ್ ಮಗಳಿಗೋಸ್ಕರ ನೀನು ಒದ್ದಾಡೋದನ್ನ ನೋಡೋಕೆ ಅಂತಾನೆ ಬಂದೆ ಮಾಮ್. ನಿತ್ಯ, ನಾಟ್ ಬ್ಯಾಡ್. ಮಗಳಿಗೋಸ್ಕರ ತುಂಬಾನೇ ಕೇರ್ ತಗೋತಿದ್ಯಾ. ಈ ಕೇರಿಂಗ್ ಈಗ ಶುರುವಾಗಿದ್ದ ಇಲ್ಲ ಮೊದ್ಲಿಂದನೇ ಇದೆಯಾ ಅನ್ನೋದು ನನ್ನ ಅನುಮಾನ. ಏನ್ ಮಾತಾಡ್ತಿದ್ಯಾ ನಿತ್ಯ? ಗಂಗಾ ಬಗ್ಗೆ ಮಾತಾಡ್ತಾ ಇದ್ದೀನಿ ಮಾಮ್. ಗಂಗಾ ಬಗ್ಗೆನಾ? ಏನು ಅಷ್ಟು ಶಾಕ್ ಆಗ್ತಾ ಇದೆಯಾ? ವಿಷಯ ನನಗೆ ಹೇಗೆ ಗೊತ್ತಾಯ್ತು ಅಂತಾನಾ? ಗೊತ್ತಾಗದೆ ಇರೋಕೆ ನೀನೇನ್ ಸೈಲೆಂಟ್ ಆಗಿಲ್ವಲ್ಲ?
ಆ ಗಂಗಾಗೆ ಮಾಡ್ಬೇಕಾಗಿದ್ದೆಲ್ಲ ಮಾಡ್ತಾ ಇದ್ಯಾ. ಅವಳು ಕಂಡಾಗ ತಪ್ಕೋತಿದೀಯಾ, ಕಾಣ್ದೇ ಇದ್ರೆ ಗಾಬರಿ ಆಗೋದು. ನಾನು ಎಲ್ಲ ಗಮನಿಸ್ತಾ ಇದ್ದೀನಿ ಮಾಮ್. ಅದು ಹಾಗಲ್ಲ ನಿತ್ಯ. ಯಾಕೆ ಮಾಮ್ ಇನ್ನೂ ಮುಚ್ಚಿಡ್ತಾ ಇದ್ಯಾ? ನಾನೇನು ಅಂದ್ಕೊಳ್ಳಲ್ಲ, ಹೇಳು. ಏನ್ ಹೇಳ್ಬೇಕು? ನಿನ್ ಮಗಳ ಮೇಲೆ ನೀನಿಟ್ಟಿರೋ ಪ್ರೀತಿ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯು ಮಾಮ್. ನಿನ್ ಪ್ಲೇಸಲ್ಲಿ ಯಾವ ಮದರ್ ಇದ್ರು ನಿನ್ ಹಾಗೆ ಬಿಹೇವ್ ಮಾಡ್ತಾರೆ. ಆದ್ರೆ ಮಾತ್ರ ನೀನ್ ಸ್ವಲ್ಪ ಓವರ್ ಎಕ್ಸೈಟ್ ಆಗ್ತಿದ್ಯಾ. ನಿತ್ಯಾಗೆ ಗಂಗಾ ತನ್ನ ಸಿಸ್ಟರ್ ಅಂತ ಗೊತ್ತಾಗಿದ್ಯಾ? ಬಟ್ ಈ ತರ ಬಿಹೇವಿಯರ್ ನಿಂಗೆ ಸೂಟ್ ಆಗಲ್ಲ ಮಾಮ್. ಅಲ್ಲ, ಈಗೇನಾಯ್ತು? ಜೈಲಿಗೆ ಹೋದ, ಗಂಗಾ ಏನೋ ಹೇಳ್ದೆ ಎಲ್ಲೋ ಹೋದ್ಲು. ಜೈ ಹೊರಗಡೆ ಬರ್ದಿದ್ರು, ಗಂಗಾ ವಾಪಸ್ ಬರ್ದಿದ್ರು, ನನ್ನ ಲೈಫ್ ಕಷ್ಟ ಆಗತ್ತೆ ಅಂತ ನಿನಗೆ ಭಯ ಅಷ್ಟೇ ಅಲ್ವಾ? ನನ್ನ ಬಗ್ಗೆ ಹೀಗೆಲ್ಲ ಡೆಪ್ತಲ್ಲಿ ಯೋಚನೆ ಮಾಡಬೇಡ ಮಾಮ್. ಇಷ್ಟು ಗಾಬರಿ ಆಗೋ ಅಗತ್ಯ ಇಲ್ಲ. ನಾನು ಮನಸ್ಸು ಮಾಡಿದ್ರೆ ಜೈನ ಹೇಗಾದ್ರೂ ಹೊರಗೆ ಕರೆಸ್ತೀನಿ. ಆ ಗಂಗಾ ಎಲ್ಲ ಅಡಗಿದ್ರು ಜುಟ್ಟು ಹಿಡ್ಕೊಂಡು ಎಳ್ಕೊಂಡು ಬರ್ತೇನೆ. ಅವರಿಗೆ ಆ 3 ರಾತ್ರಿನ ಮುಗಿಸ್ತೀನಿ. ಅದ್ರ ಬಗ್ಗೆ ನಿಂಗೆ ಇಷ್ಟು ಟೆನ್ಷನ್ ಯಾಕೆ? ಥ್ಯಾಂಕ್ ಗಾಡ್ ನಿತ್ಯಾಗೆ ನಿಜ ಗೊತ್ತಾಗ್ಲಿಲ್ಲ. ನೋ ನಿತ್ಯ, ಜೈ ಗಂಗಾ ಬಗ್ಗೆ ಯೋಚನೆ ಮಾಡಬೇಡ. ಅವ್ರ ವಿಷಯನ ನಾನು ನೋಡ್ಕೋತೀನಿ. ನೀನ್ ಮೇಲ್ ಹೋಗಿರು. ಮೇಲ್ ಹೋಗಿ ಏನ್ ಮಾಡ್ಲಿ ಮಾಮ್? ಅವ್ರಿಗೆ 3 ನೈಟ್ಸ್ ಆಗೋವರೆಗೂ ನೀನ್ ಕೆಳಗಡೆ ಬರಬೇಡ. ಆಗದೆ ಇದ್ರೆ ನಾನು ಶಾಶ್ವತವಾಗಿ ಹೈಡ್ ಔಟ್ ಅಲ್ಲೇ ಇರ್ಬೇಕಾಗತ್ತೆ. ಒಂಟಿಯಾಗಿ ಸಾಯ್ಬೇಕು ಅಲ್ವಾ? ನನ್ನ ಲೈಫ್ ವೇಸ್ಟ್ ಆಗ್ಲಿ ಅಂತನಾ? ಇದಕ್ಕ ನನ್ನ ಆಸೆ ಪಡಿಸಿ ಇಂಡಿಯಾಗೆ ಕರ್ಸಿದ್ದು? ವೈ ಮಾಮ್? ಜೈನ ಹೊರಗೆ ಕರ್ಸೋದು, ಗಂಗಾನ ಮನೆಗೆ ಕರ್ಸೋದು ನಿನಗಾಗದೆ ಇದ್ರೆ ನಾನೇನ್ ಮಾಡ್ಲಿ? ಸೂಸೈಡ್ ಮಾಡ್ಕೊಳ್ಳ? ಬೇಬಿ, ನೋ, ಡೋಂಟ್ ಟಾಕ್ ಲೈಕ್ ದಿಸ್. ನಾನ್ ಸಾಯ್ದೆ ಇರ್ಬೇಕು ಅಂದ್ರೆ ಆ ಗಂಗಾ ಸಾಯ್ಬೇಕು. ಅವಳು ಸಾಯೋ ತನಕ ನನಗೆ ಲೈಫ್ ಇರಲ್ಲ. ಇದು ನಿನ್ಗೆ ಕ್ಲಿಯರ್ ಅಲ್ವಾ? ನಿತ್ಯ, ಪ್ಲೀಸ್ ನಿತ್ಯ, ನೀನ್ ಮೇಲ್ ಹೋಗಿ ಫಸ್ಟ್ ರಿಲ್ಯಾಕ್ಸ್ ಆಗು. ನಾನು ನೋಡ್ಕೋತೀನಲ್ಲ. ಓಕೆ, ನೀನೇ ನೋಡ್ಕೋ ಮಾಮ್. ಸಾವಿನ ಬಗ್ಗೆ ಮಾತಾಡಿದ್ರೆ ನಿನಗಿಷ್ಟ ಇಲ್ಲ ಅನ್ಸುತ್ತೆ. ಹೆತ್ತ ಮಗಳ ಸಾವು ಯಾವ ತಾಯಿಗೆ ಇಷ್ಟ ಆಗತ್ತೆ? ನೋ ಡೌಟ್ ಮಾಮ್ ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದಾಳೆ. ಹೊರಗೆ ತಗ್ಗಿತೀನಿ. ನನಗೆ ಗೊತ್ತಿಲ್ದಿರೋ ಆ ಸೀಕ್ರೆಟ್ ಏನೋ ಇನ್ವೆಸ್ಟಿಗೇಟ್ ಮಾಡಿ ಕಂಡು ಹಿಡಿತೀನಿ. ಅಮ್ಮಯ್ಯ, ಅವರೆಲ್ಲಿದ್ದಾರೆ?
ನಿತ್ಯ, ನೀನಿಲ್ಲಿ? ಇರೋಕ್ಕಾಗಲ್ಲ ರೀ, ನಿಮ್ಮನ್ ಬಿಟ್ಟಿರೋಕ್ಕಾಗದೆ ಬಂದ್ಬಿಟ್ಟೆ ರೀ. ಆದ್ರೆ ಮೀಟಿಂಗ್ ರೂಮ್ನ ದಾಟಿ ನೀನ್ ಹೇಗೆ ಒಳಗಡೆ ಬಂದೆ? ನಿಮ್ಮನ್ನ ನೋಡ್ಬೇಕು ಅಂದ್ರೆ ಆಗಲ್ಲ ಅಂದ್ರು. ಮುಲಾಕಾತ್ ಪರ್ಮಿಷನ್ಗೆ ಅಪ್ಲೈ ಮಾಡಬೇಕು ಅಂದ್ರು. ಅದು ಯಾವಾಗ ಬರುತ್ತೋ ಏನೋ. ಅಷ್ಟು ದಿನ ನಿಮ್ಮನ್ನ ನೋಡ್ದೆ ಹೇಗಿರ್ಲಿ, ಅದಕ್ಕೆ ಗೋಡೆ ಹಾರಿ ಬಂದ್ಬಿಟ್ಟೆ. ಏನು, ಗೋಡೆ ಹಾರಿ ಬಂದ್ಯಾ? ಅಷ್ಟು ಎತ್ತರ ಇರೋ ಗೋಡೆನ ಹೇಗೆ? ನಿಮಗೂ ನನಗೂ ಅಡ್ಡವಾಗಿ ಎವರೆಸ್ಟ್ ಪರ್ವತ ಇದ್ರೂ ಸರಿ, ಹತ್ತೆ ಬಂದ್ಬಿಡ್ತೀನಿ. ಈ ಗೋಡೆ ನನ್ಗೇನ್ ದೊಡ್ಡ? ರಿಸ್ಕ್ ತಗೊಂಡಿದ್ಯಾ ನಿತ್ಯ? ನಮ್ಮ ಮದ್ವೆ ಆಗೋಕ್ಕೂ ಮೊದಲು ಜೋಳ ತಿನ್ಬೇಕು ಅಂತ ರಿಸ್ಕ್ ತಗೊಂಡೆ. ಇವತ್ತು ಗಂಡಂಗೋಸ್ಕರ ತಗೊಳಲ್ವಾ? ಇದು ತಮಾಷೆ ಅಲ್ಲ ನಿತ್ಯ. ಅವತ್ ಮಾಡಿದ್ದು ನಿನ್ ಮನೆಯಿಂದ, ಇದು ಜೈಲು ನಿತ್ಯ. ನೀವೆಲ್ಲಿದ್ರು ಅದೇ ನನ್ನ ಮನೆ. ನಿನಗೆ ಯಾಕಿಷ್ಟು ಕಷ್ಟ? ಕಷ್ಟ ನಂಗೇನು ಹೊಸ್ತೇನಲ್ಲ. ಹೊಸ್ತಾಗಿ ಕಷ್ಟಪಡ್ತಿರೋರು ನೀವು. ಮೃದುವಾದ ಹಾಸಿಗೆ ಬಿಟ್ಟು ಗಟ್ಟಿ ನೆಲನ ಕಣ್ಣೆತ್ತಿ ನೋಡ್ತಿದ್ದವರು. ಎಸಿ ತಂಪನ್ ಬಿಟ್ಟು ಬಿಸಿಲು ಹೇಗಿರುತ್ತೋ ತಿಳಿದಿದ್ದವರು. ಯಾವತ್ತೂ ನೀವು ಬೇವ್ರ ಹರಿಸಿ ದುಡ್ದವ್ರಲ್ಲ. ಸೂಟು ಬೂಟು ಹಾಕೊಂಡಿದ್ ನೀವು ಈ ಕೈದಿಗಳ ಬಟ್ಟೆ ಹಾಕೊಂಡಿದ್ದೀರಾ. ಕೋಟಿ ರೂಪಾಯಿ ಪ್ರಾಜೆಕ್ಟ್ಗೆ ಸೈನ್ ಮಾಡೋ ಈ ಕೈಗಳು ಈಗ ₹1 ಬರ್ತಿರೋ ಈ ಕಲ್ಲನ್ನ ಹೊಡಿತಿದ್ದೀರಾ. 100 ಜನರನ್ನ ಕಣ್ಣಲ್ಲೇ ಕಂಟ್ರೋಲ್ ಮಾಡ್ತಿದ್ದವರು ಒಬ್ಬ ಜೈಲ್ ಕೈದಿಯಾಗಿ ಕೆಲಸ ಮಾಡ್ತಾ ಇದ್ದೀರಾ. ದೊಡ್ಡ ವ್ಯಕ್ತಿಗಳ ಜೊತೆ ಕೆಲಸ ಮಾಡೋ ನೀವು ಇಲ್ಲಿರೋ ಕೈದಿಗಳ ಜೊತೆ ಸೇರಿ ಇದೆಲ್ಲ ನನ್ನಿಂದನೇ ರೀ. ನಿಮ್ಮ ಈ ಸ್ಥಿತಿಗೆ ಕಾರಣ ನಾನೇ. ನನ್ ದುರದೃಷ್ಟ ನಿಮ್ಗೆ ಶಾಪ ಆಯ್ತು. ನನ್ ಕುತ್ತಿಗೆ ಕಟ್ಟಿರೋ ಹರ್ಷಣದ ದಾರ ನಿಮ್ಗೆ ಈ ಸ್ಥಿತಿ ಬಂತು. ನನ್ನ ದೇವರು ಕೂಡ ಕ್ಷಮಿಸಲ್ಲ ರೀ. ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಇಲ್ಲ. ಇಲ್ಲ ನಿತ್ಯ, ನಿನಗೆ ನಾನು ಕೊಟ್ಟಿರೋ ಕಷ್ಟಕ್ಕೆ ಇದು ಪ್ರಾಯಶ್ಚಿತ. ನಿನ್ನ ದೂರ ಇಟ್ಟು ನಾನು ಮಾಡಿದ ತಪ್ಪಿಗೆ ನನಗೆ ಸಿಕ್ಕಿರೋ ಶಿಕ್ಷೆ ಇದು. ನಿನ್ನ ಪ್ರೀತಿನ ಸರಿಯಾಗಿ ಅರ್ಥ ಮಾಡ್ಕೊಳ್ದಿರೋ ನಾನು, ನನ್ನ ಮೂರ್ಖತನಕ್ಕೆ ಸಿಕ್ತಿರೋ ಬೆಲೆ ಇದು. ನನ್ನ ಪ್ರೀತಿ ನನ್ನ ಎದೆ ಒಳಗಡೆನೆ ಉಳೀತು. ಆದ್ರೆ ನಿನ್ನ ಪ್ರೀತಿ ಜೈಲ್ಗೋಡೆನೂ ದಾಟ್ಕೊಂಡು ಇಲ್ಲಿ ತನಕ ಬಂದಿದೆ. ನನಗಿಂತ ನೀನೇ ಗ್ರೇಟು ಅಂತ ಹೇಳೋದಕ್ಕೆ ಇದಕ್ಕಿಂತ ಸಾಕ್ಷಿ ಇನ್ನೇನ್ ಬೇಕು? ಗೋಡೆ ಹಾರೋದು ಕೂಡ ಒಂದು ಕೆಲ್ಸನಾ? ಹೌದಮ್ಮ, ಸೀತಾಮಾತೆಗೋಸ್ಕರ ರಾಮ ಸೇತುವೆ ಕಟ್ಟು ಹೋದ ಹಾಗೆ ನಿನ್ನ ಗಂಡನಿಗೋಸ್ಕರ ಜೈಲ್ಗೋಡೆ ಹಾರು ಬಂದಿದ್ಯಾ. ನಿಮ್ಮ ನೋಡ್ತಿದ್ರೆ ಆ ಸೀತಾರಾಮನೇ ನೋಡ್ದಾಗ ಆಗತ್ತಮ್ಮ.
ಆ ಜೈಲರ್ ಶೂರ್ಪನಕ್ಕೆ ಈ ಹುಡುಗಿನ ನೋಡ್ಬಿಟ್ರೆ ನಮ್ಗೆಲ್ಲ ಕಷ್ಟ. ಈಗಲೇ ಹೇಳೋದು ಒಳ್ಳೇದು. ಬೇಡ ಕಣೋ, ನಾವೆಲ್ಲ ಏನೋ ತಪ್ಪು ಮಾಡಿ ಜೈಲಿಗೆ ಬಂದ್ವಿ. ಆದರೆ ಈ ಸಾರ್ ಏನೂ ತಪ್ಪು ಮಾಡದೆ ಜೈಲಿಗೆ ಬಂದಿದ್ದಾರೆ. ಸಾರ್ಗೋಸ್ಕರ ಎಷ್ಟೋ ಸಾಹಸ ಮಾಡಿ ಈ ತಾಯಿ ಬಂದಿದ್ದಾಳೆ ಅಂದರೆ ಇವ್ರದ್ದು ಎಂಥ ದೊಡ್ಡ ಪ್ರೀತಿ. ಹೌದು, ನಿಮ್ಮಂಥ ಒಳ್ಳೆ ಗಂಡ ಹೆಂಡ್ತಿನ ನಾನು ಯಾವತ್ತೂ ನೋಡಿಲ್ಲ. ನೀವು 100 ವರ್ಷ ಚೆನ್ನಾಗಿರಬೇಕು. ಥ್ಯಾಂಕ್ ಯು ಬ್ರದರ್. ನಿತ್ಯ ನಡಿ. ಎಲ್ಲಿಗೆ? ಆ ಜೈಲರ್ ಬರೋಷ್ಟರಲ್ಲಿ ನಿನ್ನ ಹೇಗಾದ್ರೂ ಹೊರಗಡೆ ಕಳಿಸ್ತೀನಿ. ಒಳಗಡೆ ಬಂದಿದ್ದು ಮತ್ತೆ ಹೋಗಕ್ಕ? ನಾನು ನಿಮ್ ಜೊತೆ ಇರೋಕ್ ಬಂದೆ. ಏನಾಗಿದೆ ನಿನ್ಗೆ? ಒಳಗಡೆ ನೀನ್ ಹೇಗಿರ್ತೀಯ? ಇವರು ನೀವು ಇರ್ಬೋದು, ನಾನು ಇರ್ಬಾರ್ದಾ? ನಾವಾದ್ರೆ ಶಿಕ್ಷೆ ಆಗಿರೋ ಕೈದಿಗಳು. ನಾನು ಕೈದಿನೇ, ನಿಮ್ ಪ್ರೀತಿ ಕೈದಿ. ಇದು ನಮ್ಮ ಫಾರ್ಮ್ ಹೌಸು, ವಿಲೇಜ್ ಹೌಸು ಅಲ್ಲ ನಿತ್ಯ, ಜೈಲು. ಸಿಕ್ಕಾಕೊಂಡ್ವಿ ಅಂದ್ರೆ ಕೇಸ್ ಹಾಕ್ತಾರೆ, ನಿನಗೆ ಜೈಲು ಶಿಕ್ಷೆ ಆಗುತ್ತೆ. ಒಳ್ಳೇದಾಯ್ತು, ಆಗ ಆರಾಮಾಗಿ ಯಾರ ಭಯನೂ ಇಲ್ದೆ ನಿನ್ ಜೊತೆಗೆ ಇಲ್ಲೇ ಇರ್ಬೋದು. ಪ್ಲೀಸ್ ನಿತ್ಯ, ಇಲ್ಲಿಂದ ಹೋಗು. ಹೋಗಲ್ಲ. ನನ್ ಮಾತು ಕೇಳಲ್ವಾ? ಕೇಳಲ್ಲ. ನನ್ ಬಂಗಾರ ಅಲ್ವಾ, ನನ್ ಮುದ್ದು ಅಲ್ವಾ? ನೀ ಕೂಡ ನನ್ ಬಂಗಾರನೇ, ನನ್ ಮುದ್ದು. ನಿನಗೆ ಅರ್ಥ ಆಗ್ತಿಲ್ಲ. ನಿಮ್ಗೆ ಅರ್ಥ ಆಗ್ತಿಲ್ಲ. ಇವ್ರು ಇಷ್ಟೊಂದು ಕೇಳ್ಕೊತಿದಾರಲ್ಲ ಸರ್, ಇರ್ಲಿ ಬಿಡಿ. ನೀವು ಕೂಡ ಏನ್ ಬ್ರದರ್, ಇಲ್ಲಿ ಇವಳು ಹೇಗಿರ್ತಾಳೆ? ಇರ್ಬೋದು ಅನ್ಕೊಂಡ್ರೆ ಇರ್ಬೋದು ಸರ್, ನಿಮ್ಮನ್ನು ಬಿಟ್ಟಿರಕ್ಕಾಗಲ್ಲ ಅಂತ ಹೇಳ್ತಿದಾರಲ್ಲ. ಆ ಜೈಲರ್ ಗೊತ್ತಾದ್ರೆ ಇಲ್ಲಿ ಎಷ್ಟು ಕಷ್ಟ ಆಗುತ್ತೆ ಅಂತ ನಿಮ್ಗೆ ಗೊತ್ತಲ್ವಾ? ಗೊತ್ತು ಸರ್, ನಾವು ಬದುಕೋದಕ್ಕೆ ಹೊರಗಡೆ ಎಷ್ಟೋ ತಪ್ಪು ಮಾಡಿದೀವಿ. ನೀವು ಒಟ್ಟಾಗಿರೋ ಹಾಗೆ ಮಾಡೋದಕ್ಕೆ ನಾವು ಏನ್ ಬೇಕಾದ್ರೂ ಮಾಡ್ತೀವಿ. ಥ್ಯಾಂಕ್ಸ್ ಅಣ್ಣಂದ್ರೆ. ಏನ್ ಮಾಡ್ತೀರಿ ಬ್ರದರ್? ಆ ವಿಷಯ ನನಗೆ ಬಿಟ್ಬಿಡಿ, ನಾವು ನೋಡ್ಕೋತೀವಿ. ನೀವು ಏಯ್ ಗಂಗಾ, ಇಷ್ಟು ದಿನ ನೀನು ನನ್ನ ಗೆಟಪ್ಪಲ್ಲಿದ್ದೆ. ಈಗ ನಿನ್ ಗೆಟಪ್ನ ನಾನು ಹಾಕೋಬೇಕಾಗಿದೆ. ನಿನ್ನ ಹಾಗೆ ನಡ್ಸಿ ನಿಜಾನ ತಿಳ್ಕೊತೀನಿ.